ನಾವೇನಿದ್ರೂ ಒಂದು ಟೈಮ್ ಕ್ಯಾಲ್ಕುಲೇಷನ್ ಇರಬೇಕು. ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಿದರೆ ಯಾವ ಸಮಸ್ಯೆನೂ ಇಲ್ಲ. ಆಮೇಲೆ ನಮಗಿನ್ನೂ ಹಣ್ಣು ನಮಗೆ ಇದು ಜಾಸ್ತಿ ಬೇಕು ಅಂದರೆ ನಾವು ರೇಟ್ ಜಾಸ್ತಿ ಬೇಕು ಅಂದರೆ ನಾವು ಈ ಬೇರೆ ಬೇರೆ ಕಡೆ ವೆಂಡರ್ಸ್ಗಳನ್ನ ಇಟ್ಕೊಂಡು ಅವ್ರಿಗೆ ಕೊಡೋಕೆ ಒಳ್ಳೆಯದು, ಉತ್ತಮ. ನಮ್ಮ ತಲೆಯಲ್ಲಿ ಅದೇ ಇರೋದು, ಹೊರಗಡೆ ಕಳಿಸ್ಬೇಕು, ಏನಾರು ಮಾಡಬೇಕು ಅಂತ. ಅದಕ್ಕೆ ನಮಗೆ ಸಪೋರ್ಟ್ ಮಾಡೋರು ಬ್ಯಾಕ್ ಬೋನಾಗಿ ಯಾರೂ ಇಲ್ಲ. ಸ್ಟಾರ್ಟಿಂಗ್ ಮಾತ್ರ ತುಂಬ ಕಷ್ಟ ಆಗ್ಬಿಡ್ತು ನಮಗೆ. ಒಂದೆರಡು ಸತಿ ಹಾರ್ವೆಸ್ಟಿಂಗ್ ತುಂಬ ಕಷ್ಟ ಆಗ್ಬಿಡ್ತು. ಮೂರನೇ ಹಾರ್ವೆಸ್ಟಿಂಗಿಂದ ಈಸಿ ಆಯಿತು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಡ್ರ್ಯಾಗನ್ ಫ್ರೂಟ್ ಸಖತ್ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಕೃಷಿ. ಸ್ನೇಹಿತರೆ, ಎಷ್ಟೇ ಬೆಳೆದ್ರೂ ಕೂಡ ಇದಕ್ಕೆ ಡಿಮಾಂಡ್ ಕಡಿಮೆ ಆಗೋದಿಲ್ಲ. ಜೊತೆಗೆ ಇದನ್ನ ನೀವು ಬೆಳೆದು ಸುಮಾರು 20 ವರ್ಷಗಳವರೆಗೆ ನಿರಂತರವಾಗಿ ಇದರಿಂದ ಇಳುವರಿಯನ್ನ ಪಡಿಬಹುದು. ಹಾಗಾಗಿ ಹೆಚ್ಚಿನ ಲಾಭವನ್ನ ಆಫ್ಕೋರ್ಸ್ ಮಾಡಬಹುದು. ಆದರೆ ಇದರ ಜೊತೆಗೆ ನೀವು ಫಾರಿನ್ ಎಕ್ಸ್ಪೋರ್ಟ್ ಕಡೆ ಗಮನ ಕೊಟ್ರೆ, ಯಾಕಂತಂದ್ರೆ ಎಕ್ಸ್ಪೋರ್ಟ್ಗೆ ಒಳ್ಳೆ ಡಿಮಾಂಡ್ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ನೀವು ಎಕ್ಸ್ಪೋರ್ಟ್ ಮಾಡಿ ಕೂಡ ಒಳ್ಳೆ ಲಾಭವನ್ನ ಮಾಡಬಹುದು. ಸೊ ಹಾಗಾದ್ರೆ ಈಗ ಡ್ರ್ಯಾಗನ್ ಫ್ರೂಟ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ಮಾರ್ಕೆಟಿಂಗ್ ಹೇಗ್ ಮಾಡಬೇಕಾಗತ್ತೆ, ಎಕ್ಸ್ಪೋರ್ಟ್ ಹೇಗ್ ಮಾಡಬೇಕು, ಈಗ ಡಿಮಾಂಡ್ ಹೇಗಿದೆ, ಇವೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಯಶಸ್ವಿ ಆಗಿರುವಂತ ರೈತರೇ ಇಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇದನ್ನ ನಾವು ಮಾರ್ಕೆಟ್ ಅನ್ನ ತಿಳ್ಕೊಂಡ್ಬಿಟ್ಟು ಇದನ್ನ ಹಣ್ಣು ಕಟಾವು ಮಾಡಬೇಕು ಒಂದು. ಆಮೇಲೆ ಎರಡನೇದಾಗಿ ಕೋಲ್ಡ್ ಸ್ಟೋರೇಜ್ ಇದ್ದರೆ ಈ ಹಣ್ಣನ್ನೇನು ಮಾರಾಟ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಫಸ್ಟ್ ಆಫ್ ಆಲ್ ಕೋಲ್ಡ್ ಸ್ಟೋರೇಜ್ ಇರಬೇಕು. ಕೋಲ್ಡ್ ಸ್ಟೋರೇಜ್ ಇಲ್ಲದರು ಫಸ್ಟ್ ಮಾರ್ಕೆಟ್ನ ಸ್ಟಡಿ ಮಾಡ್ಕೊಂಡು ಯಾವ ಭಾಗಕ್ಕೆ ಎಷ್ಟು ಹಣ್ಣು ಬೇಕು, ನಮ್ಮಲ್ಲಿ ಎಷ್ಟು ಬರ್ತಿದೆ ಹಣ್ಣು ನಮ್ಮ ಹೊಲದಲ್ಲಿ. ಈಗ ಸಪೋಸ್ ಆಗಿ ಒಂದು ಹಾರ್ವೆಸ್ಟಿಂಗಿಗೆ ಒಂದು 2-3 ಕ್ವಿಂಟಲ್ ಬಂತು ಅಂತ ತಿಳ್ಕೊಡ್ರಿ. ಅದನ್ನು ಯಾವ ಕಡೆ ಅದನ್ನು ಕೊಡಬೇಕು, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ಟು ಹಣ್ಣನ್ನು ಕಟಾವು ಮಾಡಬೇಕು. ಎಷ್ಟು ಫ್ರೆಶ್ ಆಗಿ ಹಣ್ಣು ನಾವು ಕೊಡ್ತೀವೋ ಅಷ್ಟು ರೇಟ್ ನಮಗೆ ಚೆನ್ನಾಗಿ ಕೊಡ್ತಾರೆ ಅವರು. ಎಷ್ಟು ಸಿಂಕ್ ಆಗುತ್ತೋ ನಮಗೆ ಅವರು ರೇಟ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಮೊದಲನೇದಾಗಿ ಮಾರ್ಕೆಟ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೋಬೇಕು ನಾವು. ಈಗ ನಮ್ಮದು ಅಲ್ಲಿ ರಿಕ್ವೈರ್ಮೆಂಟ್ಗಿಂತ ನಮ್ಮದು ಇಲ್ಲಿ ಹಣ್ಣು ಜಾಸ್ತಿ ಇತ್ತು ಅಂದರೆ ಅದೊಂದೇ ರಿಕ್ವೈರ್ಮೆಂಟ್ ಇಟ್ಕೋಬಾರ್ದು. ಬೇರೆ ಕಡೆನೂ ಎಲ್ಲೆಲ್ಲಿ ಬೇರೆ ಇದೆ ಆರ್ಡ್ರಸ್ಸು, ಅವನ್ನೆಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಹಣ್ಣನ್ನು ಕಟಾವು ಮಾಡಬೇಕು. ಕೋಲ್ಡ್ ಸ್ಟೋರೇಜ್ ಇದ್ದರೆ ಹಣ್ಣು ಕಟಾವು ಮಾಡ್ಕೊಂಡು ಮನೇಲಿ ಇಟ್ಕೊಂಬಿಡ್ಬೋದು. ಆಮೇಲೆ ಯಾವ ಮಾರ್ಕೆಟ್ ಬರುತ್ತೋ ಕೊಟ್ಬಿಡ್ಬೋದು. ಈಗ ಎಲ್ಲರೂ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳಕ್ಕಾಗಲ್ಲ. ಮೇನ್ ಕೋಲ್ಡ್ ಸ್ಟೋರೇಜಿಗೆ ತುಂಬ ಖರ್ಚು ಬರುತ್ತೆ. ಒಂದು ಸಪೋಸ್ ಆಗಿ ಒಂದು ಸಣ್ಣದಾಗಿ 10x10 ಮಾಡ್ಕೊತೀನಿ ಅಂದ್ರೆ ಒಂದು 4 ಲಕ್ಷ ರೂಪಾಯಿ ದುಡ್ಡು ಬೇಕು. ಈಗ ಇದಕ್ಕೆ ಬಂಡವಾಳ ಹಾಕಿರ್ತೀವಿ ಅಂದಮೇಲೆ ಅದಕ್ಕೆ ಮತ್ತೆ ಹೊಸ ಬಂಡವಾಳ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ. ನಾವು ಮಾರ್ಕೆಟ್ನ ಕರೆಕ್ಟ್ ಸ್ಟಡಿ ಮಾಡ್ಕೋಬೇಕು. ಒಬ್ಬರಲ್ಲ ಅಂದರೆ ಒಂದು 7-8 ಜನ ವೆಂಡರ್ಗಳ್ನ ಕಾಂಟ್ಯಾಕ್ಟ್ಸ್ ಇಟ್ಕೋಬೇಕು. ಯಾವ ವೆಂಡರ್ಗೆ ಎಷ್ಟೆಷ್ಟು ಹಣ್ಣು ಬೇಕು. ಈಗ ನಮ್ಮದು ಹಣ್ಣು ಈ ಕಟಾವಿಗೆ ನಿಂಗೆ ಇಷ್ಟು ಕೊಡ್ತೀನಿ, ನೆಕ್ಸ್ಟ್ ಕಟಾವಿಗೆ ಬೇರೆಯವರಿಗೆ ಇನ್ನಿಷ್ಟು ಕೊಡ್ತೀನಿ ಅಂತ ಈ ಥರ ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಣ್ಣುಗಳ್ನ ಕಟಾವು ಮಾಡಬೇಕು. ನಾವು ಹಣ್ಣು ಅಷ್ಟು ಬರ್ತೈತಿ ಅಷ್ಟು ರೈಫ್ ಆಗೋ ತನಕ ಹೊಲದಲ್ಲಿ ಬಿಟ್ಕೊಂಡು ಒಂದೇ ಸತಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಮಾಡ್ಕೋಬಾರ್ದು. ಹಣ್ಣು ಹಾಳಾಗುತ್ತೆ, ಬೆಲೆ ಕಡಿಮೆ ಆಗುತ್ತೆ ನಮಗೆ. ನಾವೇನಿದ್ರೂ ಒಂದು ಟೈಮ್ ಕ್ಯಾಲ್ಕುಲೇಷನ್ ಇರಬೇಕು. ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಿದರೆ ಯಾವ ಸಮಸ್ಯೆನೂ ಇಲ್ಲ. ಸೊ ಈಗ ಸ್ನೇಹಿತರೆ, ನೀವು ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳಿತೀರಂತಂದ್ರೆ ಮೊದಲನೇದಾಗಿ ತಳಿ ಆಗಿರ್ಬೋದು ಅಥವಾ ಯಾವ ಸೀಸನಲ್ಲಿ ಬೆಳಿಬೇಕಾಗತ್ತೆ, ಯಾವ ರೀತಿಯಾಗಿ ನಾಟಿ ಕ್ರಮ ಇರುತ್ತೆ, ಸೊ ಮೇಂಟೆನೆನ್ಸ್ ಯಾವ ರೀತಿಯಾಗಿರುತ್ತೆ, ಅದರ ಕಟಾವ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಸೊ ಬೆಲೆ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ A to Z ಡ್ರ್ಯಾಗನ್ ಫ್ರೂಟ್ ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 1 ಗಂಟೆ 27 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಯಾರು ಇದರಲ್ಲಿ ಯಶಸ್ವಿಯಾಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡುವಂಥದ್ದು. ಜೊತೆಗೆ ಏನೇ ಡೌಟ್ ಇದ್ರೂ ಕೂಡ ವಿಡಿಯೋ ಕಾಲ್ ಮಾಡೋ ಮುಖಾಂತರ ನಿಮ್ಮ ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಕಂಡುಕೊಳ್ಬಹುದು, ಗೈಡೆನ್ಸ್ ಅನ್ನ ಪಡ್ಕೊಳ್ಬಹುದು, ಮಾತನಾಡಬಹುದು. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಮೇಜರ್ ಆಗಿ ಬಾಂಬೆ ಮಾರ್ಕೆಟೇ ಜೋರು ಇರೋದು. ಇದಕ್ಕೆ ಬೆಂಗಳೂರಲ್ಲೂ ಮಾರ್ಕೆಟು, ಫ್ರೂಟ್ ಮಾರ್ಕೆಟಲ್ಲಿ ಇದ್ರ ಬಗ್ಗೆ ನಾವು ದಾಳಿಂಬೆ ಎಲ್ಲ ಹೋಯ್ತಿದ್ವಿ ಫ್ರೂಟ್ ಮಾರ್ಕೆಟ್, ಉಸ್ಕೂರು ಮಾರ್ಕೆಟ್ಗೆ. ಅಲ್ಲಿ ಇನ್ನೂ ಅವಾಗಿನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. KR ಮಾರ್ಕೆಟಲ್ಲಿ ಇದೆ ಇದ್ರದ್ದು. ಇವಾಗ ಉಸ್ಕೂರು ಮಾರ್ಕೆಟಲ್ಲಿ ಅದು ದೊಡ್ಡ ಪ್ರಮಾಣಕ್ಕಿದೆ ಅಲ್ಲಿ ಇವಾಗ ಅಲ್ಲಿ ಮಾರ್ಕೆಟು ಚೆನ್ನಾಗಿ ನಡೀತಾ ಇದೆ. ಈ ವರ್ಷದಿಂದ ನಮಗೇನು ಸಮಸ್ಯೆ ಆಗಲಾರ್ದು, ಅಲ್ಲೇ ಹೋಗಿ ಕೊಟ್ಟು ಬರ್ಬೋದು. ಅದನ್ನು ಬಿಟ್ಟರೆ ಬಾಂಬೆ ತುಂಬ ಜೋರಿದೆ ಮಾರ್ಕೆಟು. ಅಲ್ಲೇ ಬೈಯರ್ಸ್ ಇಲ್ಲಿಗೆ ಬಂದು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಮಗಿನ್ನೂ ಹಣ್ಣು ನಮಗೆ ಇದು ಜಾಸ್ತಿ ಬೇಕು ಅಂದರೆ ನಾವು ರೇಟ್ ಜಾಸ್ತಿ ಬೇಕು ಅಂದರೆ ನಾವು ಈ ಬೇರೆ ಬೇರೆ ಕಡೆ ವೆಂಡರ್ಸ್ಗಳನ್ನ ಇಟ್ಕೊಂಡು ಅವ್ರಿಗೆ ಕೊಡೋಕೆ ಒಳ್ಳೆಯದು, ಉತ್ತಮ. ನಮ್ಮ ಸ್ಥಳೀಯ ಮಾರ್ಕೆಟಲ್ಲಿ ಬೇಡಿಕೆ ಜಾಸ್ತಿ ಇದಕ್ಕೆ. ಯಾಕಂದರೆ ಇದು ಹೊರದೇಶದಿಂದ ನಮ್ಮ ದೇಶಕ್ಕೆ ಏನು ಆಮದಾಗ್ತಾ ಇದೆ ಹಣ್ಣು.
ಹೊರದೇಶಕ್ಕೆ ನಾವು ಕಳಿಸೋವಷ್ಟು ಏನು ಬೇಕಿಲ್ಲ. ಯಾಕಂದರೆ ಹೊರದೇಶದವರೆಲ್ಲ ಮುಂಚಿಂದಲೇ ಬೆಳೀತಿದ್ದಾರೆ, ಅವರೇ ನಮಗಿನ್ನೂ ರಫ್ತು ಮಾಡ್ತಿದ್ದಾರೆ. ನಾವು ರಫ್ತು ಮಾಡಬೇಕು ಅಂದರೆ ಅದಕ್ಕೆ ಸರಿಯಾದ ಕ್ವಾಲಿಟಿಗೆ ನಾವು ಬೆಳೆದ್ಬಿಟ್ಟೆ ರಫ್ತು ಮಾಡ್ಬೇಕು ನಾವು. ಅದನ್ನು ಬಿಟ್ಟರೆ ಬೇರೆ ನಾವು ರಫ್ತು ಮಾಡಬೇಕು ಅಂದರೆ ಅವರು ಸಾವಯವ ಪದ್ಧತಿಯಲ್ಲಿ ಬೆಳೆದನ್ನೇ ರಫ್ತು ಮಾಡಬೇಕು. ಹಿಂಗೆ ಬೇರೆ ಥರದ್ದೆಲ್ಲ ಬೆಳೆದ ರಫ್ತು ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಕ್ವಾಲಿಟಿ ಇವೆಲ್ಲ ಚೆಕ್ ಮಾಡ್ತಾರೆ. ಕ್ವಾಲಿಟಿ ಚೆಕಿಂಗಲ್ಲಿ ಪಾಸ್ ಆದ್ರೆ ಅಷ್ಟೇ ರಫ್ತು ಇರುತ್ತೆ ಅಂತ. ಆಮೇಲೆ ಇಲ್ಲಿ ಕ್ವಾಲಿಟಿ ಚೆಕಿಂಗ್ ಅಂದರೆ ನಾವು ಆರ್ಗ್ಯಾನಿಕ್ ಮೆಥಡಲ್ಲಿ ಹೋದರೆ ಅದು ಕ್ವಾಲಿಟಿ ಚೆಕಿಂಗಲ್ಲಿ ಪಾಸ್ ಆಗ್ತೀವಿ. ಅದನ್ನ ಬಿಟ್ಟರೆ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಸ್ಥಳೀಯ ಮಾರುಕಟ್ಟೆ ನೋಡ್ಕೊಳೋದೇ ಉತ್ತಮ. ಯಾಕಂದರೆ ರಾಜ್ಯದ ವೈಸ್ ಹೋದರೆ ಇದು ಫಸ್ಟ್ ಆಫ್ ಆಲ್ ಬಾಂಬೆನೇ ಜಾಸ್ತಿ, ಅಂದರೆ ಮಹಾರಾಷ್ಟ್ರ. ಅದನ್ನು ಬಿಟ್ಟರೆ ಗುಜರಾತ್ ಜೋರಿದೆ. ಈ ಮೂರನೇದಾಗಿ ಕರ್ನಾಟಕ. ಯಾಕಂದರೆ ಕೇರಳದಲ್ಲಿ ಬೆಳೀತಾರೆ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ವರ್ಷದಿಂದ ಜಾಸ್ತಿ ಆಗುತ್ತೆ. ಕೇರಳದಲ್ಲಿ ಇಷ್ಟು ಇಳುವರಿ ಬೆಳೆಯೋದಾಗಲ್ಲ, ಇಲ್ಲಿ ಜಾಸ್ತಿ ಇದೆ ಇಳುವರಿ ಬೆಳೀಲಿಕ್ಕೆ, ಚೆನ್ನಾಗಿದೆ ಮಧ್ಯ ಕರ್ನಾಟಕ ಭಾಗದಲ್ಲಿ. ಇದನ್ನು ನಾವು ನಮ್ಮ ಕರ್ನಾಟಕದಲ್ಲೇ ಖಾಲಿ ಮಾಡ್ಬೋದು ಹಣ್ಣು. ನಮ್ಮ ಕರ್ನಾಟಕದಾಗಿರೋ ಹಣ್ಣು ನಾವು ಹೊರಗಡೆಗೆ ಏನು ಹೋಗೋ ಅವಶ್ಯಕತೆ ಇರಲ್ಲ. ಬಾಂಬೆದಲ್ಲಿ ಬಂದುಬಿಟ್ಟು ಅದು ದೊಡ್ಡ ಸಿಟಿ ಆಗುತ್ತಲ್ಲ, ಆದ ಕಾರಣ ಅಲ್ಲಿ ಹಣ್ಣು ಎಷ್ಟಿದ್ರೂ ಹೋಗಿಬಿಡುತ್ತೆ. ಡಿಪೆಂಡ್ ಅಪಾನ್ ಜನಸಂಖ್ಯೆ ಮೇಲೆ ಎಲ್ಲ ಮಾರ್ಕೆಟ್ಗಳು. ನಾನು ಮೊದಲಿಂದಲೂ ಸಾವಯವ ಪದ್ಧತಿಯಲ್ಲೇ ಬಂದಿದ್ದೀನಿ. ಇದರಲ್ಲಿ ಯಾವುದೇ ಥರದ್ದು ನಾನು ಕೆಮಿಕಲಿ ಹೋಗೇ ಇಲ್ಲ. ನಮ್ಮ ತಲೆಯಲ್ಲಿ ಅದೇ ಇರೋದು, ಹೊರಗಡೆ ಕಳಿಸ್ಬೇಕು, ಏನಾರು ಮಾಡಬೇಕು ಅಂತ. ಅದಕ್ಕೆ ನಮಗೆ ಸಪೋರ್ಟ್ ಮಾಡೋರು ಬ್ಯಾಕ್ ಬೋನಾಗಿ ಯಾರೂ ಇಲ್ಲ. ನಮ್ಗೆ ಯಾರ ಹತ್ರ ಬಂದರು ಅಂದರೆ ಏನಾರು ಒಂದು ಮಾಡ್ಬೋದು ಅಂತ ತಲೆಯಲ್ಲಿದೆ. ನಾವು ಅದ್ರ ಬಗ್ಗೆನೂ ಇನ್ನೂ ನಾನು ಇಲ್ಲಿ ಹೆಚ್ಚಿನದಾಗಿ ಪರಿಶೀಲನೆ ಮಾಡಿಲ್ಲ. ಆಮೇಲೆ ಲೈಸೆನ್ಸ್ಗಾಗಲಿ ಅವಕ್ಕೆಲ್ಲ ಆಗಲಿ ನಾನಿನ್ನೂ ಎಲ್ಲಿ ಇದು ಮಾಡಿಲ್ಲ. ಯಾರು ನಮಗೆ ಬ್ಯಾಕ್ ಬೋನಾಗಿ ಇಲ್ಲ ನೀವು ಈ ಥರ ಮಾಡಿದರೆ ನೀವು ಹೊರದೇಶಕ್ಕೆ ಕಳಿಸ್ಬೋದು ಅಂತ ಯಾರು ಒಂದು ಸಪೋರ್ಟಿಂಗಾಗಿ ಬಂದರೆ ಅದಕ್ಕೆ ಸರಿಯಾಗಿ ಬೇಕಾದ್ರೆ ನಾವು ಬೆಳೆದು ಕೊಡ್ತೀನಿ. ಇಲ್ಲ ಸರ್, ಆ ಐಡಿಯಾಲಜಿ ನನಗಿನ್ನೂ ಇಲ್ಲ. ಯಾಕಂದರೆ ನಾವಿನ್ನೂ ಆ ಲೆಕ್ಕಕ್ಕಿನ್ನೂ ಬೆಳೆದಿಲ್ಲ. ಅದೇ ನಮಗೆ ಹೇಳಿದ್ನಲ್ಲ, ಸಪೋರ್ಟಿಂಗಾಗಿ ಇದ್ರ ಬಗ್ಗೆ ಹೇಳೋರಾಗಲಿ ಒಬ್ಬರು ಯಾರು ಇದ್ದರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಕಡಿಮೆ ಹೊರದೇಶಕ್ಕೆ. ಇದನ್ನು ಮೊದಲನೇದಾಗಿ ನಾವು ಒಂದು ಸರ್ಟಿಫೈಡ್ ಮಾಡಿಸ್ಬೇಕು ನಮ್ಮ ಜಮೀನನ್ನು. ಹೆಂಗೆ ಅಂದರೆ ಇದು ನಾವು ಆರ್ಗ್ಯಾನಿಕಲ್ಲೇ ಬೆಳೆದೀವಿ ಅಂತೇಳಿ ಗೌರ್ಮೆಂಟಿಂದ ಸರ್ಟಿಫಿಕೇಷನ್ ಕೊಡ್ತಾರೆ. ಅಂದರೆ ಅವರು 3 ವರ್ಷ ಬೇಕು ಸರ್ಟಿಫಿಕೇಷನ್ ಬರಲಿಕ್ಕೆ. 3 ವರ್ಷ ತನಕ ಕಾಯಬೇಕಾಗುತ್ತೆ. ಈಗ ಅವರು ಫಸ್ಟ್ನೇ ವರ್ಷ ಇಷ್ಟಿದೆ, 2ನೇ ವರ್ಷಕ್ಕೆ ಇಷ್ಟಿದೆ, 3ನೇ ವರ್ಷಕ್ಕೆ ಫುಲ್ ಕ್ಲಿಯರ್ ಇದೆ, ಹಂಗಾಗಿ ಸರ್ಟಿಫೈಡ್ ಮಾಡಿ ಕೊಡ್ತಾರೆ. ಆ ಸರ್ಟಿಫಿಕೇಷನ್ ಹಿಡ್ಕೊಂಡು ನಾವು ಎಕ್ಸ್ಪೋರ್ಟಿಗೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಮೊದಲಾಗಿ ಇಲ್ಲೇ ನಮ್ಮ ಸ್ಥಳೀಯ ಸರ್ಕಾರದ ವೈಸಲ್ಲೇ ನಮಗೆ ಸರ್ಟಿಫಿಕೇಷನ್ ಮಾಡಿಸ್ಕೋಬೇಕು. ಆಮೇಲೆ ನಾವು ರಫ್ತು ಮಾಡಲಿಕ್ಕೆ ಯೋಚನೆ ಮಾಡ್ಬೋದು ಮುಂದದು. ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಹೋಗ್ತಿರೋದೇ ಪಿಂಕ್ ಪಲ್ಪ್ ಇರೋದು. ಹೊರದೇಶದಿಂದ ನಮ್ಮ ಇಂಡಿಯಾಕ್ಕೆ ಬರ್ತಿರೋದೆಲ್ಲ ವೈಟ್ ಪಲ್ಪಿಂದೇ ಬರ್ತಾ ಇರೋದು. ನಮ್ಮ ಇಂಡಿಯಾಕ್ಕೆ ಇಂಪೋರ್ಟ್ ಆಗ್ತಿರೋದು. ಅವರು ಏನು ಪಿಂಕನ್ನು ನಮಗೇನು ಇಂಪೋರ್ಟ್ ಮಾಡ್ತಿಲ್ಲ, ವೈಟ್ ಪಲ್ಪ್ ಇರೋದನ್ನೇ ನಮಗೆಲ್ಲ ಇಂಪೋರ್ಟ್ ಮಾಡ್ತಾ ಇರೋದು. ನಮ್ಮ ಇಂಡಿಯಾ ಇಂಪೋರ್ಟ್ ಮಾಡ್ಕೊತ ಇರೋದು. ಇಲ್ಲಿ ನಮ್ಮ ಇಂಡಿಯನ್ಸಿಗೆಲ್ಲ ಪಿಂಕ್ ಪಲ್ಪ್ ಇರೋದೇ ಜಾಸ್ತಿ ಇಷ್ಟಪಡ್ತಾ ಇರೋದು ಹಣ್ಣು. ವೈಟ್ ಪಲ್ಪ್ ಯಾರೂ ಇಷ್ಟಪಡ್ತಾ ಇಲ್ಲ. ನಾವು ಸ್ಟಾರ್ಟಿಂಗ್ ಹಣ್ಣು ಬಂದಾಗ ಮಾತ್ರ ವೈಯಕ್ತಿಕವಾಗಿ ಅನುಭವಿಸಿದ್ವಿ ಸಮಸ್ಯೆನೇ. ಕೊರೋನಾ ಇದ್ದ ಟೈಮಲ್ಲಿ ಅವಾಗೆಲ್ಲ ಲಾಕ್ಡೌನ್ ಆಗಿತ್ತು. ಹಣ್ಣುಗಳ್ನ ಎಲ್ಲಿ ಕೊಡಬೇಕು, ಎಲ್ಲಿ ಇದು ಮಾಡಬೇಕು ಅನ್ನೋದೇ ಭಾರಿ ಸಮಸ್ಯೆ ಆಗಿಬಿಟ್ಟಿತ್ತು. ಆಮೇಲಿಂದ ನಾವು ಮಾರ್ಗೋಪಾಯ ಕಂಡ್ಕೊಂಡ್ವಿ. ಇದು ಹಿಂಗಲ್ಲ, ಹಿಂಗೆ ಮಾಡಿದರೆ ಸರಿ ಹೋಗುತ್ತೆ ಅಂಥೇಳಿ ಎಲ್ಲೆಲ್ಲಿ ಮಾರ್ಕೆಟ್ ಇದೆ, ಯಾರ್ಯಾರು ಅದನ್ನ ಹೆಚ್ಚಿಗೆ ತೊಗೊಳ್ತಾರೆ ಅಂಥವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಹಣ್ಣು ಅಂಥೇಳಿ ಅವ್ರವ್ರಿಗೆ ಅಷ್ಟಷ್ಟು ಹಣ್ಣನ್ನು ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ವಿ. ಹಂಗಾಗಿ ನಮಗೆ ಮಾರ್ಕೆಟಿಂದ ಆಮೇಲೆ ಸಮಸ್ಯೆ ಅನ್ನಿಸ್ಲಿಲ್ಲ. ಸ್ಟಾರ್ಟಿಂಗ್ ಮಾತ್ರ ತುಂಬ ಕಷ್ಟ ಆಗ್ಬಿಡ್ತು ನಮಗೆ. 1-2 ಸತಿ ಹಾರ್ವೆಸ್ಟಿಂಗ್ ತುಂಬ ಕಷ್ಟ ಆಗ್ಬಿಡ್ತು. 3ನೇ ಹಾರ್ವೆಸ್ಟಿಂಗಿಂದ ಈಸಿ ಆಯಿತು. ಮ್ಯಾಕ್ಸಿಮಮ್ ಬ್ಯಾಂಗ್ಳೂರೇ ಕೊಟ್ಟಿರೋದು ಹಣ್ಣು. ಬೆಂಗಳೂರಲ್ಲಿ ನಾವು ವೆಂಡರ್ಸ್ಗಳಿದ್ದಾರೆ, ವೆಂಡರ್ಸ್ಗಳಿಗೆ ಕೊಟ್ಟಿದ್ದೀವಿ ಹಣ್ಣು. ಪ್ಲ್ಯಾನಿಂಗ್ ಏನೋ ಇದೆ ಸರ್, ಬಟ್ ಜಮೀನಿಲ್ಲ ಮಾಡಲಿಕ್ಕೆ. ಇರೋದೆಲ್ಲ ಫುಲ್ಫಿಲ್ ಆಗೋಗಿದೆ. ಇರೋದು ಅಡಿಕೆಗೆ ಎಷ್ಟು ಬೇಕೋ ಅಡಿಕೆನೂ ಮಾಡಿಬಿಡ್ತೀವಿ. ಏನು ಖಾಲಿ ಇದ್ದ ಜಾಗದಲ್ಲಿ ಇದನ್ನು ಮಾಡಿದ್ವಿ. ಇವಾಗ ಮಾಡಬೇಕು ಅನಿಸುತ್ತೆ, ಬಟ್ ಜಾಗ ಇಲ್ಲ. ಸಾಕು, ಇರೋದ್ರಲ್ಲೇ ಇಳುವರಿ ತೆಗಿಬೇಕು ಅನ್ನೋದು ನಮ್ಮ ಆಂಬಿಷನ್ ಇರೋದು ನೆಕ್ಸ್ಟಿಗೆ. ಡ್ರ್ಯಾಗನ್ ಫ್ರೂಟ್ ಅನ್ನು ಕೂಡ ನಾವು ಮಾರುಕಟ್ಟೆಯಲ್ಲಿ ಅನೇಕ ರೀತಿಯಲ್ಲಿ ಗೆಲ್ಲಬಹುದು. ನಾನು ಇದಾಗಲೇ ಹೇಳಿದ ಹಾಗೆ ಅದರ ಗುಣವೈಷಮ್ಯವನ್ನ, ಅದರ ಗುಣವನ್ನ ನಾವು ಗುಣಗಾನ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ, ಅದನ್ನ ಅದರ ಡ್ರೈ ಚಿಪ್ಸ್ ಮಾಡಿ, ಅಥವಾ ಅದನ್ನ ಫ್ರೀ ಡ್ರೈಯಿಂಗ್ ಮಾಡಿ, ಅಥವಾ ನೀವು ಅದನ್ನ ಬೇರೆ ರೀತಿಯಲ್ಲಿ ಹಣ್ಣನ್ನ ನೀವು ಅಳವಡಿಸಿಕೊಂಡು ಬೇರೆ ಬೇರೆ ವೈವಿಧ್ಯಮಯ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿ, ಅದನ್ನು ಕರೆಕ್ಟ್ ಆಗಿ ಲೇಬಲ್ ಮಾಡಿ. ನಾನು ಇವತ್ತು ಹೇಳ್ತಾ ಇದ್ದೆ, ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ ಈ ಲಿನೋಲಿಕ್ ಆಸಿಡ್, ಲಿನೋಲೆನಿಕ್ ಆಸಿಡ್ ಅಂತ ಈ ಮೀನೆಣ್ಣೆ ಸೇರ್ತಕ್ಕಂಥ ಅಂಶ ಅದರ ಬೀಜದಲ್ಲಿ ಇದೆ ಅಂತ ಎಷ್ಟು ಜನರಿಗೆ ಗೊತ್ತಿಲ್ಲ. ಅದು
ನಾವೇನು ಹಾಕಿದ್ದಲ್ಲ ಅದಕ್ಕೆ. ಆದರೆ ಇದ್ದುದನ್ನ ಸರಿಯಾಗಿ ಗ್ರಾಹಕರಿಗೆ ಮಾಹಿತಿಯನ್ನು ತಲುಪಿಸಿ ಮಾರ್ಕೆಟಿಂಗ್ ಮಾಡೋದು ಕೂಡ ಗ್ರೇಟ್ ಟೆಕ್ನಿಕ್. ಎಷ್ಟೋ ಜನರಿಗೆ ಇದರಲ್ಲಿ ಇಂಥ ಒಂದು ಅಂಶ ಇದೆ ಅಂತ ಗೊತ್ತಿರಲ್ಲ. ಅದನ್ನ ಹೇಳಿ ಅದನ್ನ ನಾವು ಸೈಂಟಿಫಿಕ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಜನರಿಗೆ ಕನೆಕ್ಟ್ ಆಗ್ತಾರೆ. ಇವತ್ತು ಒಮೆಗಾ 3 ಅಂತ 10 ಲಕ್ಷ ರೂಪಾಯಿ ಇದೆ 1 kg ಒಮೆಗಾ 3 ಫ್ಯಾಟಿ ಆಸಿಡ್. ಇದ್ರ ನ್ಯಾಚುರಲ್ ಸಿಗುತ್ತೆ. ಇಂಥದ್ದನ್ನ ನಾವು ಪ್ರಚಾರ ಮಾಡಬೇಕು, ಲೇಬಲ್ ಮಾಡಬೇಕು, ಮಾರುಕಟ್ಟೆಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಇದರಲ್ಲಿ ಇಂಥ ಅಂಶ ಇದೆ, ಯಾವ ಅಂಶವನ್ನು ಜನರು ಇವತ್ತು ಹುಡುಕ್ತಾ ಇದ್ದಾರೆ ಆ ಅಂಶವನ್ನು ಸರಿಯಾಗಿ ನಾವು ಗ್ರಾಹಕರಿಗೆ ಕನೆಕ್ಟ್ ಮಾಡಿದ್ರೆ ಥ್ರೂ ಪ್ರಾಪರ್ ಮಾರ್ಕೆಟಿಂಗ್, ಪ್ರಾಪರ್ ಲೇಬಲಿಂಗ್, ಪ್ರಾಪರ್ ನ್ಯೂಟ್ರಿಷನ್ ಕ್ಲೈಮ್, ಹೆಲ್ತಿ ಕ್ಲೈಮ್ಸ್, ನ್ಯಾಚುರಲ್ ಅಲ್ಲ, ಎಕ್ಸ್ಟ್ರಾ ಟಾಲ್ ಕ್ಲೈಮ್ಸ್ ಅಲ್ಲ, ವಾಸ್ತವ ಅಂಶವನ್ನೇ ಸರಿಯಾಗಿ ಮನದಟ್ಟು ಮಾಡುವಂತೆ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ಜಗತ್ತಿಗೆ ನಾವು ಭಾರತ ದೇಶದಲ್ಲಿ ನಾನು ಹೇಳ್ತಾ ಇದ್ದೆ ವೈವಿಧ್ಯಮಯವಾದ ಕ್ಲೈಮ್ಯಾಟಿಕ್ ಕಂಡೀಷನ್ ಇದೆ, ಮಾರ್ಬೋದು, ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ವ್ಯಾಲ್ಯೂ ಅಡಿಷನ್ ಸ್ವಲ್ಪ ನ್ಯೂಟ್ರಿಷನ್ ಸೈನ್ಸ್ ಗೊತ್ತಿದೆ, ಏನ್ ನ್ಯೂಟ್ರಿಷನ್ ಸೈಂಟಿಸ್ಟೇ ಆಗ್ಬೇಕು ಅಂತಲ್ಲ. ಇವತ್ತಂತೂ ಮಾಹಿತಿ ಬೇಕು ಅಂದ್ರೆ ಎಲ್ಲ ಸಿಗುತ್ತೆ. ಆ ಮಾಹಿತಿಯನ್ನು ಸರಿಯಾಗಿ ಕಲೆ ಹಾಕಿ ಯಾವುದನ್ನ ಇದರಲ್ಲಿರುವ ಯಾವ ಅಂಶ ಜನ ಇವತ್ತು ಹುಡುಕ್ತಾ ಇದ್ದಾರೆ, ಯಾವ ಅಂಶಕ್ಕೆ ಜನ ಕನೆಕ್ಟ್ ಆಗ್ತಾರೆ ಅಂತ ತಿಳ್ಕೊಂಡು ಮಾಡಿದ್ರೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಟ್ಯಾಂಜಿಬಲ್ ಅದರಲ್ಲಿ ವಾಸ್ತವ ಅಂಶಗಳು ಬೇಕಾದಷ್ಟು ಇದಾವೆ ಹೇಳುವಂಥದ್ದು. ಅದನ್ನು ಸರಿಯಾಗಿ ಹೇಳಿದ್ರೆ ಮಾರುಕಟ್ಟೆ ಕನೆಕ್ಟ್ ಮಾಡಿದ್ರೆ ಯು ಕ್ಯಾನ್ ಬಿ ಅ ಸಕ್ಸಸ್ಫುಲ್. ಈಗ ನಿಮ್ಗೆ ಗೊತ್ತು ಡ್ರ್ಯಾಗನ್ ಫ್ರೂಟ್ ಫಾರ್ಮರ್ ಅರೆ ಡ್ರ್ಯಾಗನ್ ಫ್ರೂಟ್ ಬಿಸ್ನೆಸ್ ಮ್ಯಾನ್, ಯು ಕ್ಯಾನ್ ಬೀಟ್ ದ ಡ್ರ್ಯಾಗನ್ ಇನ್ ಎಕ್ಸ್ಪೋರ್ಟ್. ಈಗ ನಿಮಗೆ ಬರೀ ದಾಳಿಂಬೆಯಲ್ಲಿ 600 ಕೋಟಿ ಎಕ್ಸ್ಪೋರ್ಟ್ ಮಾಡುವಂತರಿದ್ದಾರೆ. ಹಾಗೆ ಈ ಹಣ್ಣನ್ನು ಕೂಡ ನಾವು ಇವತ್ತು ಜಾಗತಿಕ ಮಾರುಕಟ್ಟೆಯಾಗೇ ನೋಡ್ಬೋದು. ಒಂದು ಡೊಮೆಸ್ಟಿಕ್ ಮಾರ್ಕೆಟ್ ಏನ್ ಕಮ್ಮಿ ಇಲ್ಲ, 140 ಕೋಟಿ ಜನ ನಾವು ಇವತ್ತು ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಪರ್ ಕ್ಯಾಪಿಟಲ್ ಇನ್ಕಮ್, ಡಿಸ್ಪೋಸಬಲ್ ಇನ್ಕಮ್ ಇನ್ಇಕ್ವಾಲಿಟಿ ಇದೆ ಇನ್ನೊಂದ್ ಕಡೆ, ಬಟ್ ಡಿಸ್ಪೋಸಬಲ್ ಇನ್ಕಮ್ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ. ಕನ್ಸ್ಯೂಮಿಂಗ್ ಕ್ಲಾಸು ಇದ್ದಾರೆ. ಇವನ್ ಭಾರತದ 10-15% ಕನ್ಸಂಪ್ಷನ್ ಕೂಡ ದೊಡ್ಡ ಕನ್ಸಂಪ್ಷನ್. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು 110 ಲಕ್ಷ ಕೋಟಿ ಕನ್ಸಂಪ್ಷನ್, ಸಣ್ಣದಲ್ಲ. ಹಾಗಾಗಿ ಇದನ್ನು ಕೂಡ ನಾವು ಸದ್ಬಳಕೆ ಮಾಡಿಕೊಂಡು ಬಳಸಬಹುದು, ಮಾರುಕಟ್ಟೆಗೆ ಸಕ್ಸಸ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.